ಜನತೆಗೆ ಕೇಂದ್ರದಿಂದ ದೀಪಾವಳಿಯ ಬಿಗ್ ಗಿಫ್ಟ್ ಸಿಕ್ಕಿದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಲಾಗಿದೆ. ಪೆಟ್ರೋಲ್ 5 ರೂಪಾಯಿ, ಡೀಸೆಲ್ 10 ರೂಪಾಯಿ ಸೆಸ್ ಕಡಿತಗೊಳಿಸಿದೆ. ಕೇಂದ್ರ ಸರ್ಕಾರದಿಂದ ಈ ಮೂಲಕ ದೀಪಾವಳಿಯ ಭರ್ಜರಿ ಗಿಫ್ಟ್ ದೇಶದ ಜನತೆಗೆ ಸಿಕ್ಕಿದೆ. ಇಂದು ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ. ತೈಲ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಂತಹ ಜನರಿಗೆ ಕೊಂಚ ಮಟ್ಟಿನ ನಿರಾಳತೆಯನ್ನ ತಂದಿರುವಂತದ್ದು ಈ ಒಂದು ಕೇಂದ್ರದ ನಿರ್ಧಾರ. ಪೆಟ್ರೋಲ್ ಮೇಲೆ 5 ಹಾಗೆ ಡೀಸೆಲ್ ಮೇಲೆ 10 ರೂಪಾಯಿ ಸೆಸ್ ಅನ್ನ ಇಳಿಕೆ ಮಾಡಲಾಗಿದೆ. ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದ್ದಂತಹ ಪೆಟ್ರೋಲ್ ಡೀಸೆಲ್ ಬೆಲೆ ಕಂಡು ಜನ ಅಕ್ಷರಶಃ ತಲ್ಲಣಗೊಂಡಿದ್ರು. ಬಹುಶಃ ದೀಪಾವಳಿ ಹೊತ್ತಿಗೆ 150 ರೂಪಾಯಿ ಆದ್ರೂ ಆಗಬಹುದು ಅನ್ನುವಂತಹ ಆತಂಕ ದೇಶದ ಜನರಲ್ಲಿತ್ತು. ಈಗ ಸದ್ಯ ಪೆಟ್ರೋಲ್ ಹಾಗೆ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಿ ಕೇಂದ್ರ ಸರ್ಕಾರ ಜನರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಅನ್ನ ಹಬ್ಬದ ಸಂದರ್ಭದಲ್ಲಿ ಕೊಟ್ಟಿದೆ. ಪೆಟ್ರೋಲ್ 5, ಡೀಸೆಲ್ 10 ರೂಪಾಯಿ ಸೆಸ್ ಕಡಿತ ಮಾಡಿ ಕೇಂದ್ರ ಆದೇಶವನ್ನ ಹೊರಡಿಸಿರುವಂತದ್ದು. ಇವತ್ತು ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಯಾಗುತ್ತೆ. ಈ ಮೂಲಕ ದೇಶದ ಜನರಿಗೆ ಬಂಪರ್ ಗಿಫ್ಟ್ ಸಿಕ್ಕಿದೆ. ಇತ್ತೀಚಿನ ದಿನಗಳಲ್ಲಿ ಏರಿಕೆಯನ್ನ ಕಾಣ್ತಾ ಇತ್ತು. ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ನಿರಂತರವಾಗಿ ಏರಿಕೆಯಿಂದ ಜನ ಕಂಗಾಲ್ ಹೋಗಿದ್ರು. ಸೊ 100 ರೂಪಾಯಿ ಗಡಿ ದಾಟದ ಮೇಲಂತೂ ಜನರಿಗೆ ಅಕ್ಷರಶಃ ದೊಡ್ಡ ಶಾಕ್ ಆಗಿತ್ತು. ಯಾವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುತ್ತೆ ಅಂತ ಜನ ಕಾಯ್ತಾ ಇದ್ರು. ಈಗ ಕೇಂದ್ರದಿಂದ ಅಂತಹ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಪೆಟ್ರೋಲ್ ಹಾಗೆ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಕಡಿತಗೊಳಿಸಲಾಗಿದೆ. ದಿ ಗ್ರೇಟ್ ವಾಲ್ ಟೀಮ್ ಇಂಡಿಯಾಗೆ ಕೋಚ್ ಆಗಲಿದ್ದಾರೆ. ರಾಹುಲ್ ದ್ರಾವಿಡ್ಗೆ ಮುಖ್ಯ ಕೋಚ್ ಪಟ್ಟವನ್ನ ಕೊಟ್ಟಿದೆ. ಭಾರತ ಕ್ರಿಕೆಟ್ ತಂಡಕ್ಕೆ ಕನ್ನಡಿಗ ಮುಖ್ಯ ಕೋಚ್ ಆಗಿದ್ದಾರೆ. 2ನೇ ಬಾರಿ ಕನ್ನಡಿಗನಿಗೆ ಈ ಒಂದು ಕೋಚ್ ಪಟ್ಟ ಒಲಿದಿರುವಂತದ್ದು. ಈ ಹಿಂದೆ ಅನಿಲ್ ಕುಂಬ್ಳೆ ಕೋಚ್ ಆಗಿದ್ರು. ಇದೀಗ ದ್ರಾವಿಡ್ಗೆ ಮಣೆ ಹಾಕಿದೆ ಬಿಸಿಸಿಐ. ಈ ಮೂಲಕ ರಾಹುಲ್ ದ್ರಾವಿಡ್ ಮುಖ್ಯ ಕೋಚ್ ಪಟ್ಟವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಭಾರತ ಕ್ರಿಕೆಟ್ ತಂಡಕ್ಕೆ ಕನ್ನಡಿಗ ಮುಖ್ಯ ಕೋಚ್ ಆಗಲಿದ್ದಾರೆ. 2ನೇ ಬಾರಿಗೆ ರಾಹುಲ್ ದ್ರಾವಿಡ್ಗೆ ಬಿಸಿಸಿಐ ಮಣೆ ಹಾಕಿರುವಂತದ್ದು. 2ನೇ ಬಾರಿಗೆ ಕನ್ನಡಿಗನಿಗೆ ಈ ಒಂದು ಕೋಚ್ ಪಟ್ಟ ಒಲಿದಿದೆ. ಭಾರತ ಕ್ರಿಕೆಟ್ ತಂಡಕ್ಕೆ ಇನ್ಮುಂದೆ ರಾಹುಲ್ ದ್ರಾವಿಡ್ ಮುಖ್ಯ ಸಾರಥಿಯಾಗಲಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಇನ್ಮುಂದೆ ಟೀಮ್ ಇಂಡಿಯಾ ಆಡಲಿದೆ. ದ್ರಾವಿಡ್ಗೆ ಬಿಸಿಸಿಐ ಮಣೆ ಹಾಕಿದೆ. ಭಾರತ ಕ್ರಿಕೆಟ್ ತಂಡಕ್ಕೆ ಕನ್ನಡಿಗ ಮುಖ್ಯ ಕೋಚ್ ಆಗಲಿದ್ದಾರೆ. ಬೈ ಎಲೆಕ್ಷನ್ ರಿಸಲ್ಟ್ ನಿನ್ನೆಯಷ್ಟೇ ಹೊರಬಿದ್ದಿದೆ. ಆದರೆ 3 ಪಕ್ಷಗಳ ನಾಯಕರ ಟಾಕ್ ವಾರ್ ಮಾತ್ರ ಇನ್ನೂ ಕಮ್ಮಿಯಾಗಿಲ್ಲ. ಬೈ ಎಲೆಕ್ಷನ್ ಸೋಲು ಗೆಲುವಿನ ಬಗ್ಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ವಾಗ್ಯುದ್ಧ ನಡೆಸ್ತಾ ಇದ್ದಾರೆ. ರಿಸಲ್ಟ್ ಬಂತು, ಟಾಕ್ ವಾರ್ ನಿಲ್ತಿಲ್ಲ. ಸಿದ್ದು ವಿರುದ್ಧ ಎಲ್ಲೆಲ್ಲೂ ಪ್ರೊಟೆಸ್ಟ್. 1 ತಿಂಗಳ ಸರ್ಕಸ್ ಬಳಿಕ ನಿನ್ನೆಯಷ್ಟೇ ಬೈ ಎಲೆಕ್ಷನ್ ಫಲಿತಾಂಶ ಹೊರಬಿದ್ದಿದೆ. ಹಾನಗಲ್ ಕೈಪಾಲಾಗಿದ್ರೆ ಸಿಂದಗಿಯಲ್ಲಿ ಕಮಲ ಕಿಲಕಿಲ ಅಂದಿದೆ. ಆದರೆ ಈ ಫಲಿತಾಂಶದ ಬಳಿಕ 3 ಪಕ್ಷಗಳ ನಾಯಕರು ಮತ್ತೆ ಪರಸ್ಪರ ಕೆಸರೆರಿಸಿಕೊಳ್ತಿದ್ದಾರೆ. ಸೋಲಿಗೆ ಕಾರಣ ಯಾರು, ಗೆಲ್ಲಲು ಕಾರಣ ಏನು ಅನ್ನೋದರ ಬಗ್ಗೆಯೇ ವಾದ ವಿವಾದ ಶುರುವಾಗ್ತಿದೆ. ಇವತ್ತು ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಿಎಂ ಬೊಮ್ಮಾಯಿ, ಈ ಫಲಿತಾಂಶ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ದಿಕ್ಸೂಚಿ ಅಲ್ಲ ಅಂದ್ರು. ಅಲ್ಲ, ಬಿಜೆಪಿ ಪ್ರಶ್ನೆನೇ ಇಲ್ಲ. ಈಗ ಅದೇ ಮಾನದಂಡ ಉಪಯೋಗ ಮಾಡ್ಕೊಂಡು ಸಿಂದಗಿಯಲ್ಲಿ 31,000 ಮತಗಳಿಂದ ನಾವು ಗೆದ್ದಿದ್ದೇವೆ. ಅದು ನಮ್ಮ ಆಡಳಿತಕ್ಕೆ ಒಪ್ಪಿಗೆಯ ದೊಡ್ಡ ಮುದ್ರೆ. ಆದ್ದರಿಂದ ಅದನ್ನು ಆ ಮಾನದಂಡ ತಗೊಂಡ್ರೆ ಕಾಂಗ್ರೆಸ್ಸನ್ನು ಪೂರ್ಣ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಆದ್ದರಿಂದ ಒಂದು ಉಪಚುನಾವಣೆ ಸಾರ್ವತ್ರಿಕ ಚುನಾವಣೆ ಹೊಲಿಸುವಂಥದ್ದು ಸರಿಯಲ್ಲ. ಇನ್ನು ಕಾಂಗ್ರೆಸ್ ಮಾಡ್ತಿರೋ ಬಿಟ್ಕಾಯಿನ್ ದಂಧೆ ಆರೋಪಕ್ಕೂ ಸಿಎಂ ಸ್ಪಷ್ಟನೆ ನೀಡಿದ್ರು. ಸಿಬಿಐ ತನಿಖೆಗೆ ವಹಿಸಿದ್ದೇವೆ ಅಂತ ಹೇಳಿದ್ರು. ನಾವೇ ಅವರನ್ನು ಅರೆಸ್ಟ್ ಮಾಡಿದ್ದೇವೆ. ನಾವೇ ಫರ್ದರ್ 3 ಕೇಸ್ಗಳನ್ನು ಹಾಕಿದ್ದೇವೆ. ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದೇವೆ. ಮತ್ತು ಆ ಇನ್ವೆಸ್ಟಿಗೇಷನ್ನಲ್ಲಿ ಇಡಿಗೆ ರೆಫರ್ ಮಾಡಬೇಕಂತ ಅನ್ನಿಸ್ತು. ಆವಾಗ ಇಡಿಯವ್ರ ಹತ್ರ ಚರ್ಚೆ ಮಾಡಿ ಅವ್ರಿಗೆ ರೆಫರ್ ಮಾಡಿದ್ದೇವೆ. ಮತ್ತು ಕೆಲವು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಇರೋದರಿಂದ ಅದಕ್ಕೆ CBIದಲ್ಲಿ ಇಂಟರ್ಪೋಲ್ ಅಂತ ಬ್ರಾಂಚ್ ಇರ್ತದೆ, ಅದಕ್ಕೂ ಕೂಡ ನಾವು ರೆಫರ್ ಮಾಡಿದ್ದೇವೆ. ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. ಇನ್ನು ಹಾಸನದಲ್ಲಿ ಮಾತನಾಡಿದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಕೂಡ ಪಕ್ಷದ ಸೋಲಿನ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡ್ರು. ಅಲ್ಲದೆ ಪಕ್ಷಕ್ಕೆ ತಂದೆಯ ಕೊಡುಗೆ ಬಗ್ಗೆ ಹೊಗಳಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದೇ ಗುಂಡಲ್ಪೇಟೆ ಮತ್ತು ನಂಜನಗೂಡು 2 ಕ್ಷೇತ್ರಗಳು ಜಯಬೇರಿ ಬಾರಿಸಿದ್ರು ಚುನಾವಣೆ ಫಸ್ಟಲ್ಲಿದ್ದಂಥ ಸಂದರ್ಭದಲ್ಲಿ. ತದನಂತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ರೀತಿ ತೀರ್ಪು ಕೊಟ್ಟಿದ್ದಾರೆ ರಾಜ್ಯದ ಜನತೆ ಅಂತೇಳಿ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಹಾಗಾಗಿ ಇದನ್ನು ದಿಕ್ಸೂಚಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಕಾಂಗ್ರೆಸ್ ಪಕ್ಷದ ಏನು
ಜಯ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರ ಕೊಡುಗೆ ಭಾಳ ಅಪಾರವಾಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಯನ್ನು ಈ ನಾಡಿನಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಮತ್ತೆ BJPಯನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಪ್ರವಾಸನ ಮಾಡ್ತಾ ಇದ್ದಾರೆ. ಈ ಸಂದರ್ಭನ ಹೇಳ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯನ ಕೊಟ್ಟಿದೆ ಭಾರತೀಯ ಜನತಾ ಪಕ್ಷ. ಅವರು ಸ್ವತಂತ್ರವಾಗಿ ರಾಜ್ಯಾದ್ಯಂತ ಪ್ರವಾಸವನ್ನು ಕೂಡ ಮಾಡೋರಿದ್ದಾರೆ. ಇನ್ನೊಂದು ಕಡೆ ಮೈಸೂರಲ್ಲಿ KS ಈಶ್ವರಪ್ಪ ಮಾಜಿ CM ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರು. ಹಲವು ಚುನಾವಣೆಗಳಲ್ಲಿ ಕಾಂಗ್ರೆಸ್ 0 ಅಂದ್ರು. ಚಾಮುಂಡೇಶ್ವರಿಯಲ್ಲಿ ಅವ್ರು ಝೀರೋನೋ ಹೀರೋನೋ ತೋರಿಸ್ಕೊಟ್ಟಾರ ಜನ. ಮುಖ್ಯಮಂತ್ರಿ ಸ್ಥಾನ ಕಿತ್ತಾಕಿದಾಗ ಅವ್ರು ಝೀರೋನೋ ಹೀರೋನೋ ರಾಜ್ಯ ಜನಕ್ಕೆ ಗೊತ್ತಾಗಿದೆ. 28 ಲೋಕಸಭೆ ಚುನಾವಣೆ ನಡೆದಂಥ ಒಂದೇ ಒಂದು ಸೀಟ್ ಕಾಂಗ್ರೆಸ್ ತೊಗೊಂಡು 25 ಸೀಟ್ ತೊಗೊಂಡಂಥ ಸಂದರ್ಭ ಕಾಂಗ್ರೆಸ್ ಝೀರೋನೋ BJP ಝೀರೋನೋ ಗೊತ್ತಾಗಿದೆ. 17 ಉಪಚುನಾವಣೆ ನಡೆದಾಗ ಕಾಂಗ್ರೆಸ್ ಝೀರೋನೋ BJP ಹೀರೋನೋ ಗೊತ್ತಾಗಿದೆ. ಇನ್ನೊಂದು ಕಡೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರು BJP ವಿರುದ್ಧ ಮುಗಿಬಿದ್ದಿದ್ರು. ಕಾಂಗ್ರೆಸ್ ಮುಳುಗುತ್ತಿರೋ ಹಡಗು ಎಂದವರಿಗೆ ತಕ್ಕ ಉತ್ತರ ಕೊಟ್ಟಿದ್ದೇವೆ ಅಂದ್ರು. ನಾವು ಸೋಲನ್ನು ಒಪ್ಕೊಂಡಿದ್ದೇವೆ. ಆದರೆ ಇವತ್ತೇನು ತೀರ್ಪನ್ನ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಸಿಕ್ಕಿದೆ. BJPಗೂ ಕೂಡ ಕೆಲವು ಸ್ಥಾನಗಳನ್ನ ಉಳಿಸ್ಕೊಂಡಿದ್ರು ಕೂಡ ಕೆಲವು ಕಡೆ ಬಹಳ ಜವಾಬ್ದಾರಿಯುತ ಕ್ಷೇತ್ರಗಳಲ್ಲೇ ಮುಖಭಂಗ ಆಗಿದ್ದನ್ನ ತಾವೆಲ್ಲ ಫಲಿತಾಂಶದ ಮುಖಾಂತರ ನೋಡಿದ್ದೇವೆ. ಸಿದ್ದರಾಮಯ್ಯಗೆ ದಲಿತ ಬಾಣ. ಬೈ ಎಲೆಕ್ಷನ್ ಮುಗಿದ ಮೇಲೆ ಮಾಜಿ CM ಸಿದ್ದರಾಮಯ್ಯ ಎಡವಟ್ಟೊಂದನ್ನ ಮಾಡಿಕೊಂಡಿದ್ದಾರೆ. ದಲಿತರು BJPಗೆ ಹೊಟ್ಟೆಪಾಡಿಗಾಗಿ ಹೋಗಿದ್ದಾರೆ ಅಂತ ಹೇಳಿ ಹೊಸ ವಿವಾದ ಸೃಷ್ಟಿಸಿದ್ದಾರೆ. ಇವರು ಕೊಟ್ಟರೆ ಮೀಸಲಾತಿ ಯಾರೋ ಕೆಲವರು ತಮ್ಮ ಹೊಟ್ಟೆಪಾಡಿಗೋಸ್ಕರ BJPಗೆ ಹೋಗಿದ್ದಾರೆ. ನಿಮ್ಗೆಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ಹೋಗಿರ್ತಕ್ಕಂಥವ್ರಲ್ಲ ಅವರು. ಜಿಗಜಿಣಗಿ ಇರ್ಬೋದು, ಕಾರಜೋಳ ಇರ್ಬೋದು, ಅವ್ರು ಯಾರೇ ಇರ್ಬೋದು, ಅವ್ರು ಹೊಟ್ಟೆಪಾಡಿಗೆ ಹೋಗಿರೋದು. ವಿಪಕ್ಷ ನಾಯಕರು ಅದ್ಯಾವಾಗ ದಲಿತರ ಬಗ್ಗೆ ಮಾತನಾಡಿದ್ರು BJP ದಲಿತ ಮುಖಂಡರು ಪ್ರತಿಭಟನೆಗೆ ಇಳಿದ್ರು. ಬೆಂಗಳೂರು ಸೇರಿದಂತೆ ಬೆಳಗಾವಿ, ವಿಜಯಪುರ, ಗದಗ, ಯಾದಗಿರಿ, ಚಾಮರಾಜನಗರ, ದಾವಣಗೆರೆಯಲ್ಲೆಲ್ಲ ಪ್ರತಿಭಟನೆ ನಡೆಸಿದ್ರು. ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಸಿದ್ದರಾಮಯ್ಯ ದಲಿತರ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ರು. ಆದರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾತ್ರ ಸಿದ್ದು ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು. ಸಿದ್ದರಾಮಯ್ಯನವರು ಹೇಳಿದ ಮಾತಿಗೆ BJP ಅವರು ಪ್ರತಿಭಟನೆ ಮಾಡ್ತಾರಂದ್ರೆ ಸಿದ್ದರಾಮಯ್ಯನವರು ಯೋಗ್ಯವಾದ ಮಾತು ಹೇಳಿದ್ದಾರೆ ಅಂತ ಅರ್ಥ. ಆ ಥರ ಆಲೋಚನೆ ಮಾಡದೆ ಮಾತಾಡೋದಿಲ್ಲ. ಹಾಗಿದ್ದಿದ್ರೆ ಅವ್ರು 5 ವರ್ಷ ರಾಜ್ಯ ಆಳಕ್ಕಾಗ್ತಾ ಇತ್ತು. ಒಂದ್ ಕಡೆ ರಿಸಲ್ಟ್ ಬಳಿಕ ಟಾಕ್ ವಾರ್ ಜೋರಾಗ್ತಿದೆ. ಇನ್ನೊಂದ್ ಕಡೆ BJPಯ ದಲಿತ ಮುಖಂಡರು ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಈ ನಡುವೆಯೇ CM ಬಸವರಾಜ ಬೊಮ್ಮಾಯಿ ನವೆಂಬರ್ 6ರಂದು ದೆಹಲಿಗೆ ಹೋಗ್ತಿದ್ದಾರೆ. ನವೆಂಬರ್ 7ರಂದು ನಡೆಯಲಿರುವ BJP ಕಾರ್ಯಕಾರಿಣಿಯಲ್ಲಿ ಬೊಮ್ಮಾಯಿ ಭಾಗವಹಿಸುತ್ತಿದ್ದಾರೆ. ಇದೇ ವೇಳೆ ಹೈಕಮಾಂಡ್ಗೆ ಬೈ ಎಲೆಕ್ಷನ್ ಬಗ್ಗೆ ಮಾಹಿತಿ ನೀಡೋ ಸಾಧ್ಯತೆ ಇದೆ. ಸ್ವಂತ ಜಿಲ್ಲೆಯಲ್ಲೇ BJPಗೆ ಸೋಲಾಗಿರೋದ್ರಿಂದ CMಗೆ ಡವಡವ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಪ್ಪು ಅಗಲಿ 6 ದಿನ ಕಳೆಯಿತು. 16 ಲಕ್ಷ ಜನ ಅಂತಿಮ ದರ್ಶನ ಪಡೆದು ಆಯಿತು. ಇದೀಗ ಸಮಾಧಿ ದರ್ಶನಕ್ಕೆ ಅಭಿಮಾನಿಗಳ ಸಾಗರವೇ ಹರಿತಾ ಬರ್ತಾ ಇದೆ. ಆ ಕ್ರಂದನವೂ ಕಡಿಮೆಯಾಗಿದೆ. ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನದ ಸಾಗರ. ನೆಚ್ಚಿನ ನಟನನ್ನು ಕಳೆದುಕೊಂಡು ಮನಸ್ಸಲ್ಲಿ ಬೆಟ್ಟದಷ್ಟು ನೋವಿನಲ್ಲಿ ಕಳೆದ 3 ದಿನದಿಂದ ಕಾದು ಕುಳಿತಿದ್ದ ದೊಡ್ಡಮನೆಯ ಅಭಿಮಾನಿ ದೇವರುಗಳಿಗೆ ಇವತ್ತು ಅಪ್ಪು ಸಮಾಧಿಯ ದರ್ಶನ ಪಡೆಯಲು ಅವಕಾಶ ಸಿಕ್ತು. ಅಣ್ಣ ಮರು ಜನ್ಮ ಅಂತ ಇದ್ರೆ ಇಲ್ಲೇ ಬಂದ್ಬಿಡೋಣ. ಇಲ್ಲ ಸರ್, ಒಳ್ಳವರ ಬಿಟ್ಟು ಬರು. ಕನ್ನಡದಲ್ಲಿ ಏಕೈಕ ನಟ ಪುನೀತ್ ರಾಜ್ಕುಮಾರ್ ಸರ್ ಅಂತ ಅಪ್ಪು ಯಾರು ಸಿಗಲ್ಲ ಸರ್. ನಿಜ ಹೇಳ್ಬೇಕು ಅಂದ್ರೆ ಅಪ್ಪು ಅವ್ರನ್ನ ಮನ್ಸಲ್ಲಿ ಅವ್ರೆ ಅಂತ ನೆನ್ಸ್ಕೋಬೇಕು ಸರ್. ಕರುನಾಡ ಯುವರತ್ನ ಕಣ್ಮರೆಯಾಗಿ ಇಂದಿಗೆ 6 ದಿನ. ನಿನ್ನೆ ಹಾಲು ತುಪ್ಪ ಕಾರ್ಯದ ಬಳಿಕ ಅಭಿಮಾನಿಗಳಿಗೆ ಸಮಾಧಿ ದರ್ಶನ ಮಾಡಲು ಅವಕಾಶ ಸಿಕ್ಕಿದೆ. ಅಪ್ಪು ಸಮಾಧಿ ವೀಕ್ಷಣೆಗೆ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಿದೆ. ವೀರ ಕನ್ನಡಿಗ ಇನ್ನಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳಲು ಆಗದೆ ಮರುಗುತ್ತಿದ್ದಾರೆ. ವಂಶೀಯ ನೆನೆದು ಕಣ್ಣೀರು ಸುರಿಸುತ್ತಿದ್ದಾರೆ. ಒಂದು ಏದಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋದು. ಅವ್ರು ಏನೇ ಅವೇಡ್ ತಗೋಬೇಕಾದ್ರು ಅಷ್ಟೇ ಸರ್. ಫಸ್ಟ್ ಕೈ ಮುಗುದಿ ತಗೊಳ್ಳೋರು. ಆ ತರ ವ್ಯಕ್ತಿ ಇನ್ನೊಬ್ರು ಮಾಡಿಲ್ಲ. ಇಲ್ಲ ಸರ್, ಒಳ್ಳವರಾಗ ಹುಟ್ಟಬಾರ್ದು. ಸುಜನ್ ಹೇಳಿದ್ರಲ್ಲ, ಕೆಟ್ಟವರಾದವರೆಲ್ಲ ಅವ್ರೆ. ನಾಳೆ ರಿಲೀಸ್ ಅಂದ್ರೆ ಇವತ್ತು ಹೋಗಿ ನಿಂತ್ಕೋತಿದ್ದೆ ಶಾಂತಲಾಡಗೆ ಸರ್, ಮೈಸೂರು.
ತುಂಬ ಇದು ತುಂಬ ಕಷ್ಟ ಆಯ್ತೈತೆ. ಈ ವಯಸ್ಸಲ್ಲೇ ಅವರು ಹೋಗಿ ತುಂಬ ನಷ್ಟ ಆಯ್ತದೆ, ಎಲ್ಲರಿಗೂ ನಷ್ಟ ಇದೆ. ಕಿರುತೆರೆ ನಟಿ ಗೀತಾ ಕೂಡ ಜನಸಾಮಾನ್ಯರ ಜೊತೆಯಲ್ಲೇ ಅಪ್ಪು ಸಮಾಧಿ ದರ್ಶನ ಪಡೆದ್ರು. ನಾನು ಅಪ್ಪುವಿನ ದೊಡ್ಡ ಫ್ಯಾನ್, ನಗುಮುಖದ ಸರಳ ವ್ಯಕ್ತಿಯನ್ನ ಕಳೆದುಕೊಂಡಿದ್ದೇವೆ ಅಂತ ಕಂಬನಿ ಮಿಡಿದ್ರು. ರಾಜ್ಯೋತ್ಸವ ಆಗ್ಲಿ, ದೀಪಾವಳಿ ಆಗ್ಲಿ, ಏನೇ ಸೆಲೆಬ್ರೇಷನ್ ಆಗ್ಲಿ ಇಲ್ಲ ಮಂಕ್ ಬಡ್ದಿದೆ ಅನ್ನೋ ತರ ವಾತಾವರಣ. ವಿಷಯ ಗೊತ್ತಾದಾಗ ಬಿಲೀವ್ ಮಾಡೋದಕ್ಕಾಗ್ಲಿಲ್ಲ. ಇನ್ಫ್ಯಾಕ್ಟ್ ಇದುವರೆಗೂ ನನಗೆ ನಂಬೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಸ್ಯಾಂಡಲ್ವುಡ್ ಪರಮಾತ್ಮನ ಸಮಾಧಿ ದರ್ಶನ ಪಡೆದ ಒಬ್ಬೊಬ್ಬರ ಮನಸ್ಸಲ್ಲೂ ನೋವು, ಕಣ್ಣೀರು, ದುಃಖ ತುಂಬಿಕೊಂಡಿತ್ತು. ಅಭಿಮಾನಿಗಳು ನೋವು ನುಂಗಿ ಮುಂದೆ ಸಾಗಿದ್ರು. ನ್ಯೂಸ್ 18 ಕನ್ನಡ, ಬೆಂಗಳೂರು. ಪುನೀತ್ ರಾಜ್ಕುಮಾರ್ ಮನೆಗೆ ಸ್ಟಾರ್ಗಳು, ಜನನಾಯಕರು, ಗಣ್ಯರೆಲ್ಲ ಬರ್ತಾನೆ ಇದ್ದಾರೆ. ಆದರೆ ಇವತ್ತು ಬಂದಿದ್ದ ಅಭಿಮಾನಿಗಳು ಸ್ಪೆಷಲ್. ದೊಡ್ಡ ಮನೆಯ ಆ ಅಭಿಮಾನಿಗಳ ಸ್ವತಃ ಶಿವಣ್ಣ ರಾಗಣ್ಣ ಅವರೇ ಕರಗಿ ಹೋದರು. ಹೀಗೆ ಎತ್ತಿನ ಗಾಡಿಯಲ್ಲಿ ಬರ್ತಿರೋ ಇವರೆಲ್ಲ ತುಮಕೂರಿನ ಪಾವಗಡ ತಾಲೂಕಿನ ತಾಳೆ ಮರದಳ್ಳಿಯವರು. ಪುನೀತ್ ಅವರ ಈ ಅಪ್ಪಟ ಅಭಿಮಾನಿಗಳು ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಪಾವಗಡದಿಂದ ಹೊರಟು ಇವತ್ತು ಬೆಂಗಳೂರು ತಲುಪಿದ್ರು. ಸಮಾಧಿ ದರ್ಶನದ ಬಳಿಕ ಈ ಅಭಿಮಾನಿಗಳು ಎತ್ತಿನ ಬಂಡಿಯಲ್ಲೇ ಪುನೀತ್ ಮನೆಗೂ ಬಂದಿದ್ರು. ಅಭಿಮಾನಿಗಳು ಎತ್ತಿನ ಗಾಡಿಯಲ್ಲಿ ಬಂದಿದ್ದಾರೆಂಬ ವಿಷಯ ತಿಳಿಯುತ್ತಿದ್ದಂತೆ ಪುನೀತ್ ಮನೆಯಲ್ಲಿದ್ದ ಶಿವರಾಜ್ ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಮನೆಯಿಂದ ಹೊರಬಂದು ಭೇಟಿ ಮಾಡಿದ್ರು. ಎತ್ತುಗಳಿಗೆ ಬಾಳೆಹಣ್ಣು ತಿನ್ನಿಸಿದ್ರು. ಬಂಡಿ ಜೊತೆ ಅಭಿಮಾನಿಗಳೊಂದಿಗೆ ಫೋಟೋ ತೆಗೆಸಿಕೊಂಡ್ರು. ಶಿವಣ್ಣ ಎತ್ತಿನ ಬಂಡಿ ಏರಿ ಅಭಿಮಾನಿಗಳ ಆಸೆ ಈಡೇರಿಸಿದ್ರು. ನೋವಿನ ಸಮಯದಲ್ಲೂ ಶಿವಣ್ಣ ಅಭಿಮಾನಿಗಳ ಜೊತೆ ನಡೆದುಕೊಂಡ ರೀತಿ ಎಲ್ಲರಿಗೂ ಮೆಚ್ಚುಗೆ ಆಗಿದೆ. ಏನು ಹೇಳೋಕ್ಕಾಗ್ತಿ, ಇದು ಪ್ರೀತಿ ಬಗ್ಗೆ ನಾವು ಏನು ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂದರೆ ಅಷ್ಟು ದೂರದಿಂದ ಒಂದು ಎತ್ತಿನ ಗಾಡೀಲಿ ಬರೋದಂದರೆ ಅಷ್ಟು ಸುಲಭ ಅಲ್ಲ. ಬಟ್ ಆ ಪ್ರೀತಿಗೆ ನಾವು ಏನು ಕೊಟ್ಟರು ಕಮ್ಮಿನೇ. ಯಾಕಂದರೆ ಇವತ್ತು ಎಲ್ಲರೂ ನಾವು ಅಪ್ಪನ ಕಳ್ಕೊಂಡ್ರೆ ಏನು ದುಃಖದಲ್ಲಿದ್ದೀವೋ ಅದು ದುಃಖದಲ್ಲಿ ನಮ್ಮ ಜೊತೆ ಇದ್ದಾರೆ ಇರಬೇಕು, ಅವ್ರ ಜೊತೆಯಲ್ಲಿ ಸಾಥ್ ಕೊಡಬೇಕನ್ನೋದು ಒಂದು ಮನೋಭಾವ ಇದೆಯಲ್ಲ, ಅದನ್ನು ಯಾವತ್ತೂ ನಾವು ಮರೆಯೋಕ್ಕೆ ಆಗಲ್ಲ. ಯಾವ ಜನದಲ್ಲೂ ಯಾವ ಥರದಲ್ಲೂ ನಾವು ತೀರ್ಸೋಕ್ಕಾಗಲ್ಲ. ಪುನೀತ್ ಮನೆಗೆ ಸ್ಟಾರ್ಗಳು, ಗಣ್ಯರು ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನ ಹೇಳ್ತಾನೆ ಇದ್ದಾರೆ. ಇವತ್ತು ತೆಲುಗಿನ ಖ್ಯಾತ ನಟ ಚಿರಂಜೀವಿ ಪುತ್ರ ರಾಮ್ ಚರಣ್ ತೇಜ ಪುನೀತ್ ಮನೆಗೆ ಭೇಟಿ ಕೊಟ್ಟು ಪುನೀತ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ್ರು. ಪುನೀತ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಬಳಿಕ ಶಿವಣ್ಣನ ಮನೆಗೆ ಹೋಗಿ ರಾಮ್ ಚರಣ್ ಸಮಾಧಾನ ಹೇಳಿದ್ದಾರೆ. ತೆಲುಗು ನಟನ ಮುಂದೆ ಅಪ್ಪು ನೆನೆದು ಶಿವಣ್ಣ ಕಣ್ಣೀರು ಹಾಕಿದ್ದಾರೆ. ಅಪ್ಪು ಅಗಲಿಕೆಯನ್ನ ಜೀರ್ಣಿಸಿಕೊಳ್ಳೋಕೆ ಆಗ್ತಿಲ್ಲ ಅಂತ ನೋವು ತೋಡಿಕೊಂಡ ನಟ ರಾಮ್ ಚರಣ್ ವಿ ಲವ್ ಯು ಪುನೀತ್ ಅಂದ್ರು. ಅಪ್ಪು ಅವರ ಮಾನವೀಯತೆಯನ್ನ ಕೊಂಡಾಡಿದ್ರು. చాలా చాలా పెద్ద లాస్ అండి. మా సొంత ఫ్యామిలీ మెంబర్ పోయితే ఎలా ఉంటుంది అంత అలాంటి ఒక ఎమోషనల్ ఫీలింగ్. అండ్ ఎవరికైనా జరిగినా మాకు వి అండర్స్టాండ్, బట్ పునీత్ గారికి జరగడం అనేది ఐఎమ్ నాట్ ఏబుల్ టు డైజెస్ట్ ద ఫ్యాక్ట్. మాటలు కూడా రావట్లేదు. హీ రిమైండ్స్ అస్ అగైన్ వాట్ ఈస్ being normal, what is being a human being. Every time I meet him, we will love you. We love you, Puneet, wherever you are. Thank you for everything you have done for this industries and everything. We will miss him, we'll miss him, we'll miss him a lot. ನವೆಂಬರ್ 16ರಂದು ಪುನೀತ ನಮನ ಕಾರ್ಯಕ್ರಮ. ಅಪ್ಪು ನೆನಪಿನಲ್ಲಿ ಒಂದಾಗಲಿದೆ ದಕ್ಷಿಣ ಸಿನಿಮಾ ರಂಗ. ಪುನೀತ್ ರಾಜ್ಕುಮಾರ್ ಅವರ ನುಡಿನಮನ ಕಾರ್ಯಕ್ರಮಕ್ಕೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ತೀರ್ಮಾನ ಮಾಡಿದೆ. ಇದೇ ತಿಂಗಳ 16ನೇ ತಾರೀಕಿನಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪುನೀತ ನಮನ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಅಣ್ಣವರ ಕುಟುಂಬದ ಜೊತೆ ಇಡೀ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿ, ರಾಜಕೀಯ ಗಣ್ಯರು, ಆಂಧ್ರ, ಕೇರಳ, ತಮಿಳುನಾಡಿನ ಗಣ್ಯರು ಭಾಗಿಯಾಗಲಿದ್ದಾರೆ. ಕಲಾವಿದರುಗಳು ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂದ್ರೆ ಇಂಥ ಮೇರು ನಟ ನಾವು ಹಿಂದೇನೂ ನೋಡಿಲ್ಲ. ಅಂಥ ನಟನ್ನ ನಾವು ಇವತ್ತಿನ ದಿವಸ ಕಳ್ಕೊಂಡು ಚಿತ್ರರಂಗ ಭಾಳ ಸಂಕಷ್ಟದಲ್ಲಿದೆ. ಅದಕ್ಕೋಸ್ಕರ ಆ ನಟನಿಗೆ ಒಂದು ಗೌರವ ಸೂಚಿಸಬೇಕಾದ ನಮ್ಮ ಕರ್ತವ್ಯ ಆಗಿದೆ ವಾಣಿಜ್ಯ ಮಂಡಳಿದು. ಚಿತ್ರೋದ್ಯಮದ ಈಗ ನಾವಿದನ್ನು ಪ್ರೊಡ್ಯೂಸರ್ ಅಸೋಸಿಯೇಷನ್ನು ಮತ್ತು ನಾವು ವಾಣಿಜ್ಯ ಮಂಡಳಿ ಜಂಟಿಯಾಗಿ ಇದನ್ನು ಮಾಡಬೇಕು ಅಂತ ನಾವು ಪ್ಲೀನವಾಗಿ ತೀರ್ಮಾನ ಮಾಡಿದ್ದೀವಿ. ಪವರ್ ಸ್ಟಾರ್ ಇಲ್ಲದ ಕನ್ನಡ ಚಿತ್ರರಂಗ ಸದ್ಯಕ್ಕೆ ಬಡವಾಗಿದೆ. ಅಭಿಮಾನಿಗಳ ಆಕ್ರಂದನ ಇನ್ನೂ ಕೊನೆಯಾಗಿಲ್ಲ. ಅಪ್ಪು ಅಗಲಿಕೆ ನೋವು ಸದ್ಯಕ್ಕೆ ಶಮನವಾಗಲ್ಲ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅಮೆರಿಕಾದಲ್ಲಿನ ಕನ್ನಡಿಗರ ಬಳಗ ಅಕ್ಕ ಬಳಗ ವತಿಯಿಂದ ಪುನೀತ್ ರಾಜ್ಕುಮಾರ್ಗೆ ಸ್ಮರಣಾಂಜಲಿ ಸಲ್ಲಿಸಲಾಯಿತು. ಎಲ್ಲರ ಮೆಚ್ಚಿನ ನಟ ಅಪ್ಪು ವಿಧಿವಶರಾಗಿರುವುದಕ್ಕೆ ಅಮೆರಿಕಾದಲ್ಲಿನ ಕನ್ನಡಿಗರ ಬಳಗ ಕಂಬನಿ ಮಿಡಿದಿದೆ. ಪುನೀತ್ ಭಾವಚಿತ್ರಕ್ಕೆ ಪೂಜಿಸಿ ಆದಿವಾಸಿ ಕನ್ನಡಿಗರು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ದೀಪಾವಳಿ ಸಡಗರ ಜೋರಾಗಿದೆ. ಯೋಗಿ ಆದಿತ್ಯನಾಥ್ ಸರ್ಕಾರ ಅಯೋಧ್ಯೆಯಲ್ಲಿ 12 ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜಿಸಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಮ ಜನ್ಮಭೂಮಿಯಲ್ಲಿ ಮೇಳೈಸಿದೆ. ಇಡೀ ಅಯೋಧ್ಯ ನಗರ ದೀಪಾಲಂಕಾರದಿಂದ ಜಗಮಗಿಸ್ತಾ ಇದೆ. ಸರಾಯು ನದಿಯುದ್ದಕ್ಕೂ ದೀಪಾಲಂಕಾರ ವ್ಯವಸ್ಥೆ ಮಾಡಲಾಗಿದೆ. ರಾಮ ಜನ್ಮಭೂಮಿ ಪ್ರದೇಶದಲ್ಲಿ ಒಟ್ಟು 9 ಲಕ್ಷ ದೀಪಗಳು, ನಗರದ ಸುತ್ತಮುತ್ತ 3 ಲಕ್ಷ ದೀಪಗಳು ಬೆಳಗಲಿದ್ದು ಗಿನ್ನಿಸ್ ರೆಕಾರ್ಡ್ ಬರೆಯಲು ಸಿದ್ಧವಾಗಿದೆ. माननीय मुख्यमंत्री महोदय ने संभाल ली हो, मंच पर स्वयं आ गए कि ये कार्यक्रम उनके हृदय के कितना नजदीक है. मैं चाहता हूं कम से कम 75 दिए जलाएं और दिए जलाने. हरि अनंत हरि कथा अनंता, कहा ही सुनाई बहुविधि सब संता. आप सभी का बहुत बहुत स्वागत है दीपोत्सव 2021 में. लगभग 12,000 वॉलंटियर्स ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. Hey!